ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಾ ಇದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನೆಲ್. ಯತ್ನಾಳ್ ಅವರು ಬಿಜೆಪಿಯ ಪಕ್ಷದಿಂದ ಉಚ್ಚಾಟನೆಯಾಗಿ ಒಂದು ತಿಂಗಳುಗಳ ಕಳೀತಾ ಬಂತು. ಆದರೂ ಕೂಡ ಯತ್ನಾಳ್ ಅವರ ಒಂದು ವಿಡಿಯೋ ಅಥವಾ ಒಂದು ವಿಷಯ ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು ಅಥವಾ ಸಾಮಾಜಿಕ ಜಾಲತಾಣದಲ್ಲಿ ಆಗಿರ್ಬೋದು ಅಥವಾ ಮಾಧ್ಯಮದಲ್ಲಿ ಸುದ್ದಿ ಆಗ್ತಾನೆ ಇರುತ್ತೆ. ಅಂಥದ್ದೇ ಒಂದು ಸುದ್ದಿ ನಿನ್ನೆಯಿಂದ ಕೇಳಿಬರ್ತಾ ಇದೆ. ಅದೇನಂದ್ರೆ ಸ್ಯಾಟಲೈಟ್ ಟಿವಿ ಮಾಧ್ಯಮದಲ್ಲಿ ಕೇಳಿಬರ್ತಾ ಇರೋ ಒಂದು ಸುದ್ದಿ ಅದೇನಂದ್ರೆ, ಯತ್ನಾಳ್ ಅವರು ತಮ್ಮನ್ನ ಪುನರ್ ಸೇರಿಸಿಕೊಳ್ಳುವಂತೆ, ಬಿಜೆಪಿಗೆ ಸೇರಿಸಿಕೊಳ್ಳುವಂತೆ ಹೈಕಮಾಂಡ್ಗೆ ಪತ್ರವನ್ನು ಬರೆದಿದ್ದಾರೆ. ಯಾಕೆ ಬರೆದಿದ್ದಾರೆ ಎನ್ನುವುದು ಕುತೂಹಲವಾಗಿ ಉಳಿದಿಲ್ಲ. ಈ ರೆಬಲ್ಗಳ ಒತ್ತಾಯದಿಂದ, ರೆಬಲ್ಗಳಂದ್ರೆ ಯತ್ನಾಳ್ ಅವರ ಜೊತೆಗಿದ್ರಲ್ಲ 7-8 ರೆಬಲ್ಗಳಿದ್ರಲ್ಲ, ಅವರ ಒತ್ತಾಯಕ್ಕೆ ಮಣಿದು ಒಂದು ಪತ್ರವನ್ನು ಬರೆದಿದ್ದಾರೆ ಹೈಕಮಾಂಡ್ಗೆ. ತಮ್ಮ ತಪ್ಪೊಪ್ಪಿಗೆ ಪತ್ರವನ್ನು ಬರೆದು ಇನ್ಮುಂದೆ ನಾನು ಪಕ್ಷದಲ್ಲಿ ಇರ್ತೇನೆ, ಪಕ್ಷಕ್ಕೆ ಸೇರಿಸಿಕೊಳ್ಳಿ, ಯಾವುದೇ ಕಾರಣಕ್ಕೂ ಕೂಡ ಪಕ್ಷದ ವಿರುದ್ಧ ಮಾತಾಡಲ್ಲ, ಜೊತೆಗೆ ಪಕ್ಷವನ್ನ ಕಟ್ಟುವ ನಿಟ್ಟಿನಲ್ಲಿ ನಾನು ಕೂಡ ಪ್ರಮುಖ ಪಾತ್ರವನ್ನು ವಹಿಸ್ತೇನೆ ಎನ್ನುವ ಪತ್ರವನ್ನ, ತಪ್ಪೊಪ್ಪಿಗೆಯ ಪತ್ರವನ್ನ ಹೈಕಮಾಂಡ್ಗೆ ಬರೆದಿದ್ದಾರೆ ಅನ್ನುವ ಸುದ್ದಿ ಇದೀಗ ಹರಿದಾಡ್ತಾ ಇದೆ. ಹಾಗಾದ್ರೆ ಆ ಪತ್ರ ಹರಿದಾಡ್ಲಿಕ್ಕೆ ಕಾರಣ ಏನು, ಆ ಸುದ್ದಿ ಹರಿದಾಡ್ಲಿಕ್ಕೆ ಕಾರಣವೇನು, ಇವೆಲ್ಲವನ್ನು ನೋಡೋಣ. ಅದಕ್ಕಿಂತ ಮೊದಲು ಇಲ್ಲೇ ತನಕ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರು, ಯತ್ನಾಳ್ ಅವರು ಬಿಜೆಪಿ ಪಕ್ಷದಿಂದ ಉಚ್ಚಾಟನೆಯಾಗಿ ಕಳೆದ 1 ತಿಂಗಳಿಂದ ದೊಡ್ಡ ಸುದ್ದಿ ಆಗ್ತಾನೆ ಇದ್ದಾರೆ. ಜೊತೆಗೆ ರೆಬಲ್ಗಳು ಕೂಡ ಯಾವಾಗ ಯತ್ನಾಳ್ ಅವರನ್ನು ಉಚ್ಚಾಟನೆ ಮಾಡಿದ ನಂತರ ರೆಬಲ್ಗಳು ಕೂಡ ಸೈಲೆಂಟ್ ಆಗ್ಬಿಟ್ರು. ಆದ್ರೆ ಅಲ್ಲಿ ವಾರಕ್ಕೊಮ್ಮೆ, ತಿಂಗಳಿಗೊಮ್ಮೆ ಮೀಟಿಂಗ್ ಮಾಡಿಕೊಂಡು ರಮೇಶ್ ಜಾರಕಿಹೊಳಿ ಅವರ ಬರ್ಡೇ ಮೀಟ್ ಆದ್ರು. ಜೊತೆಗೆ ಯತ್ನಾಳ್ ಅವರ ಪರವಾಗಿ ಯಾವುದೇ ಹೇಳಿಕೆಯನ್ನು ಕೊಟ್ಟಿರಲಿಲ್ಲ, ಇನ್ಕ್ಲೂಡಿಂಗ್ ಡಾಕ್ಟರ್ ಸುಧಾಕರ್ ಆಗಿರ್ಬೋದು, ರಮೇಶ್ ಜಾರಕಿಹೊಳಿ ಆಗಿರ್ಬೋದು, ಪ್ರತಾಪ್ ಸಿಂಹ ಆಗಿರ್ಬೋದು, ಕುಮಾರ್ ಬಂಗಾರಪ್ಪ ಆಗಿರ್ಬೋದು, ಅರವಿಂದ್ ಲಿಂಬಾವಳಿ ಜಾಸ್ತಿ ಮಾತನಾಡಲ್ಲ ಮಾಧ್ಯಮ ಜೊತೆ. ಇವರೆಲ್ಲರೂ ಕೂಡ ಒಂದು ಕಡೆ ಯತ್ನಾಳ್ ಅವರದೇ ತಪ್ಪು ಎನ್ನುವ ದೃಷ್ಟಿಯಲ್ಲಿ ಮಾತನಾಡಿ ತಮ್ಮ ಬೇಳೆಯನ್ನು ಬೇಯಿಸಿಕೊಂಡು ತಮ್ಮ ಆಕ್ರೋಶವನ್ನು ಯತ್ನಾಳ್ ಅವರ ಮುಖಾಂತರ ಹೊರಗಾಕಿ ತಾವು ಆರಾಮಾಗಿದ್ರು. ಆದ್ರೆ ಮೊನ್ನೆ ನಡೆದಂತ ಒಂದು ಮೀಟಿಂಗ್ ಇದೆಯಲ್ಲ, ಕಾರ್ಮಿಕರ ದಿನಾಚರಣೆಂದು ಆದಂತ ಒಂದು ಮೀಟಿಂಗ್ ಇದೆಯಲ್ಲ, ಅಂದ್ರೆ ರಮೇಶ್ ಜಾರಕಿಹೊಳಿ ಅವರ ಮನೆಯಲ್ಲಿ ಆದಂತ ಮೀಟಿಂಗ್, ಅದು ರಮೇಶ್ ಜಾರಕಿಹೊಳಿ ಅವರ ಬರ್ಡೇ ಕಾರ್ಯಕ್ರಮ ಇರುತ್ತೆ. ಅಲ್ಲಿ ಕಾರ್ಯಕ್ರಮಕ್ಕೆ ಹೋಗಿ ಇವರೆಲ್ಲರೂ ಹಾರ ಹಾಕೊಂಡು ಸನ್ಮಾನ ಮಾಡಿ ಅವರಿಗೆ ಬರ್ಡೇ ವಿಶ್ ಮಾಡ್ತಾರೆ. ಅದಾದ ನಂತರ ಒಂದು ಸುದ್ದಿ ಹರಿದಾಡ್ತಿತ್ತು. ಅದೇನಂದ್ರೆ, ಎಲ್ಲ ಟಿವಿ ಮಾಧ್ಯಮಗಳು ಹರಿದಾಡ್ತಿತ್ತು. ಅದೇನಂದ್ರೆ, ಯತ್ನಾಳ್ ಅವರು ಬಿಜೆಪಿ ಬರ್ಲಿಕ್ಕೆ ತುದಿಗಾಲಲ್ಲಿ ನಿಂತಿದ್ದಾರೆ. ಜೊತೆಗೆ ರೆಬಲ್ಗಳು ಹೇಳಿದಂತೆ ಯತ್ನಾಳ್ ಅವರು ಮನ ಪರಿವರ್ತನೆಯಾಗಿದ್ದಾರೆ. ಹಾಗಾಗಿ ಬಿಜೆಪಿ ವಿರುದ್ಧ ಈಗೀಗ ಸದ್ಯ ಒಂದು ವಾರದಿಂದ ಯಾವುದೇ ಆಕ್ರೋಶ ಭರಿತ ಮಾತನ್ನ ಆಡ್ತಾ ಇಲ್ಲ. ಅವರ ಆಕ್ರೋಶ ಏನಿದ್ರು ಕೂಡ ಕಾಂಗ್ರೆಸ್ ಪಕ್ಷದ ಶಿವಾನಂದ ಪಾಟೀಲ್ ಆಗಿರ್ಬೋದು, ವಿಜಯಾನಂದ ಕಾಶಪ್ಪ ಅವರು ಆಗಿರ್ಬೋದು, ಜೊತೆಗೆ ಸಿದ್ದರಾಮಯ್ಯ ಆಗಿರ್ಬೋದು, ಇವರ ಮೇಲೆ ಇದೆ ಹೊರತು ಯಾವುದೇ ಕಾರಣಕ್ಕೂ ಈಗ ಬಿಜೆಪಿ ವಿರುದ್ಧ ಯಾವುದೇ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಇಲ್ಲ. ಮತ್ತು ಹಿಂದುತ್ವದ ಅಜೆಂಡಾ ಇಟ್ಕೊಂಡು ಈಗ ಪಾಕಿಸ್ತಾನ, ಕಾಂಗ್ರೆಸ್ ಮೇಲೆ ಮುಗಿ ಬೀಳ್ತಾ ಇದ್ದಾರೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇತ್ತು. ಜೊತೆಗೆ ಬಿಜೆಪಿ ಪಕ್ಷಕ್ಕೆ ಬರುವ ನಿಟ್ಟಿನಲ್ಲಿ ಒಂದು ಕ್ಷಮಾಪಣೆಯ ಪತ್ರವನ್ನ ಹೈಕಮಾಂಡ್ಗೆ ಬರೆದಿದ್ದಾರೆ. ಅವರಿಗೆ ಬರಲಿಕ್ಕೆ ಮನಸ್ಸಿರಲಿಲ್ಲ, ಆದ್ರೂ ಕೂಡ ರೆಬಲ್ಗಳ ಮಾತನ್ನ ಕೇಳಿ ಹೈಕಮಾಂಡ್ಗೆ ಬರೆದಿದ್ದಾರೆ ಎನ್ನುವ ಒಂದು ಮಾಹಿತಿ ಟಿವಿ ಮಾಧ್ಯಮಗಳು ಹರಿದಾಡ್ತಾ ಇತ್ತು. ಅದೇನಂದ್ರೆ, ತಾನು ಬಿಜೆಪಿ ಪಕ್ಷಕ್ಕೆ ಬರ್ಲಿಕ್ಕೆ ರೆಡಿ ಇದ್ದಾನೆ, ಬಿಜೆಪಿ ಪಕ್ಷವನ್ನು ಹಿಂದುತ್ವ ಆಧಾರದಲ್ಲಿ ಕಟ್ಟಬೇಕು, ಜೊತೆಗೆ ಈ ಹಿಂದುತ್ವದ ಕಾರ್ಯಕರ್ತರನ್ನ ಕಾಂಗ್ರೆಸ್ ಮತ್ತು ಬೇರೆ ಬೇರೆ ಸಮುದಾಯದವರು ಆತಂಕಕ್ಕೆ ಈಡು ಮಾಡ್ತಾ ಇದ್ದಾರೆ. ಇವೆಲ್ಲವನ್ನ ಹೋಗಲಾಡಿಸ್ಬೇಕಂದ್ರೆ ಬಿಜೆಪಿ ಪಕ್ಷ ಹಿಂದುತ್ವ ಅಜೆಂಡಾದಲ್ಲಿ ಕಟ್ಟಬೇಕು. ಹಾಗಾಗಿ ನಾನು ಬಿಜೆಪಿಗೆ ಮರಳಿ ಬರ್ತೇನೆ, ಯಾವುದೇ ಕಾರಣಕ್ಕೂ ಕೂಡ ನಾನು ಬಿಜೆಪಿಯ ಪಕ್ಷದ ವಿರುದ್ಧ, ಬಿಜೆಪಿ ನಾಯಕರ ವಿರುದ್ಧ ಮಾತನಾಡಲ್ಲ ಎನ್ನುವ ರೀತಿಯಲ್ಲಿ ಒಂದು ಕ್ಷಮಾಪಣಾ ಪತ್ರವನ್ನ ಬಿಜೆಪಿ ಬರೆದಿದ್ದ ಹೈಕಮಾಂಡ್ಗೆ ಬರೆದಿದ್ದಾರೆ. ಆ ಪತ್ರ ಹೈಕಮಾಂಡ್ಗೆ ತಲುಪಿದೆ. ಅವರು ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ. ಒಂದು ವೇಳೆ ಬಿಜೆಪಿಗೆ ಸೇರಿಸ್ಕೊಳ್ಬಹುದು, ಇಲ್ಲಾಂದ್ರೆ ಕೆಲವು ದಿನಗಳ ಕಾಲ ವೇಟ್ ಮಾಡಬಹುದು ಎನ್ನುವ ದೃಷ್ಟಿಯಲ್ಲಿ ಸುದ್ದಿ ಹರಿದಾಡ್ತಾ ಇತ್ತು. ಅಷ್ಟಕ್ಕೂ ರಮೇಶ್ ಜಾರಕಿಹೊಳಿ ಅವರ ಮನೆಯಲ್ಲಿ ಆದಂತ ಬರ್ಡೇ ಮೀಟಿಂಗ್ ನಲ್ಲಿ ರೆಬಲ್ಗಳು ಸೇರಿದ್ರು. ಅಲ್ಲಿ ಪ್ರತಾಪ್ ಸಿಂಹ ಆಗಿರ್ಬೋದು, ಅರವಿಂದ್ ಲಿಂಬಾವಳಿ ಆಗಿರ್ಬೋದು, ಕುಮಾರ್ ಬಂಗಾರಪ್ಪ ಆಗಿರ್ಬೋದು, ಜಿಎಂ ಸಿದ್ದೇಶ್ವರ, ಬಿಪಿ ಹರೀಶ್, ಹೀಗೆ ಅನೇಕ ಮುಖಂಡರು, ಜೊತೆಗೆ ಎನ್ಆರ್ ಸಂತೋಷ್ ಇದರಲ್ಲ ಅವರು ಮಾಸ್ಟರ್ ಮೈಂಡ್ ಆಗಿರ್ತಾರೆ. ಯಡಿಯೂರಪ್ಪನವರ ಅನೇಕ ಬೆಳವಣಿಗೆಗಳ ಹಿಂದೆ, ವಿಜೇಂದ್ರ ಅವರ ಹಿಂದಿನಗಿಂತ ಎನ್ಆರ್ ಸಂತೋಷ್ ಅವರ ಪಾತ್ರ ಪ್ರಮುಖದಾಗಿರುತ್ತೆ. ಅದು ಆಪರೇಷನ್ ಕಮಲ ಆಗಿರ್ಬೋದು, ಅನೇಕ ದೊಡ್ಡ ಘಟನೆಗಳ ಹಿಂದೆ ಮಾಸ್ಟರ್ ಮೈಂಡ್ ಇರ್ತಾರಲ್ಲ, ಅದು ಎನ್ಆರ್ ಸಂತೋಷ್ ಅವರು ಯಾವಾಗ ರೆಬಲ್ ಜೊತೆ ಗುರುತಿಸಿಕೊಂಡ್ರಲ್ಲ, ಆವಾಗ ರೆಬಲ್ಗಳ ಪಡೆ ಕೂಡ ಸ್ಟ್ರಾಂಗ್ ಆಯಿತು. ಜೊತೆಗೆ ಈ ಸುದ್ದಿ ಹರಿದಾಡ್ಲಿಕ್ಕೆ ಕೂಡ ಅದೇ ಒಂದು ಮುಖ್ಯವಾದ ಕಾರಣವಿರುತ್ತೆ. ಎನ್ಆರ್ ಸಂತೋಷ್ ರಾಜಕೀಯವಾಗಿ ತುಂಬಾ ಚಾಣಕ್ಯರಾದಂಥವ್ರು. ಏನು ಮಾಡಿದ್ರೆ ಏನಾಗುತ್ತೆ ಎನ್ನುವ ಒಂದು ಪರಿವು ಕೂಡ ಅವರಿಗಿದೆ. ಹಾಗಾಗಿ 17 MLAಗಳು ಕಾಂಗ್ರೆಸ್ ಸರ್ಕಾರವನ್ನು ಬೀಳಿಸಿ ಬಿಜೆಪಿ ಬರಲಿಕ್ಕೆ ಕಾರಣ. ಜೊತೆಗೆ ಅವರನ್ನ ಹ್ಯಾಂಡಲ್ ಮಾಡಿದ ರೀತಿ ಇದೆಯಲ್ಲ, ಅದು ವಿಜೇಂದ್ರ ಮತ್ತು ಎನ್ಆರ್ ಸಂತೋಷ್ ಅವರಿಗೆ ಸಲ್ಲತ್ತೆ. ಆದ್ರೆ ಕೆಲವೊಂದು ಒಳಗಿನ ಆಂತರಿಕ ಗೊಂದಲದಿಂದ ಎನ್ಆರ್ ಸಂತೋಷ್ ಅವರು ಪಕ್ಷವನ್ನು ಬಿಟ್ಟು JDS ನಿಂತ್ಕೊಂಡ್ರು. ಕೊನೆಗೆ ಏನೇನೋ ಆಯ್ತು, ಈಗ ರೆಬಲ್ ಬಣದಲ್ಲಿ ಗುರುತಿಸಿಕೊಂಡಿದ್ದಾರೆ. ಇವೆಲ್ಲವನ್ನ ನೋಡ್ತಾ ಇದ್ರೆ ಯಾಕೆ ಈ ಸುದ್ದಿ ಹರಿದಾಡ್ತು? ನಿಜವಾಗಿಯೂ ಯತ್ನಾಳ್ ಅವರು ಹೈಕಮಾಂಡ್ಗೆ ಪತ್ರವನ್ನು ಬರೆದಿದ್ದಾರಾ?
ಎಲ್ಲವೂ ಕೂಡ ಇದೀಗ ಗೌಪ್ಯವಾಗಿ ಉಳಿದಿದೆ. ನಮಗೆ ಸಿಕ್ಕಂತ ಮಾಹಿತಿ ಪ್ರಕಾರ ಯತ್ನಾಳ್ ಅವರು ಅಂತ ಯಾವುದೇ ಒಂದು ಗೊಂದಲಕ್ಕೆ ಅಥವಾ ಯಾವುದೇ ಕಾರಣಕ್ಕೂ ಕೂಡ ಅವರು ಹೈಕಮಾಂಡ್ಗೆ ಪತ್ರವನ್ನ ಬರೆಯುವ ನಿಟ್ಟಿನಲ್ಲಿ ಅಂತ ಮನಸ್ಸನ್ನೇ ಮಾಡಿಲ್ಲ. ಆದ್ರೆ ರೆಬಲ್ಗಳು ಕೂಡ ಹೇಳ್ತಾ ಇದ್ದಾರೆ, ನೀವೊಂದು ಪತ್ರ ಬರೆದು ಬಿಡಿ, ಅದು ನಾವು ಮಾತಾಡ್ಲಿಕ್ಕೆ ಸರಿಯಾಗುತ್ತೆ. ಯಾಕಂದ್ರೆ ನಾವು ನಿಮ್ಮ ಪರವಾಗಿ ಮಾತನಾಡ್ಬೇಕಂದ್ರೆ ನಿಮ್ಮ ಕಡೆಯಿಂದ ಯಾವುದೇ ರಿಸ್ಪಾನ್ಸ್ ಇಲ್ಲ ಅಂದ್ರೆ ನಾವು ಮಾತನಾಡ್ಲಿಕ್ಕೆ ಆಗಲ್ಲ, ಹೈಕಮಾಂಡ್ ಜೊತೆ ಮಾತನಾಡ್ಲಿಕ್ಕೆ ಆಗಲ್ಲ. ಹೈಕಮಾಂಡ್ ಅಂದ್ರೆ BL ಸಂತೋಷ್ ಜಿ ಆಗಿರ್ಬೋದು, ಅಮಿತ್ ಶಾ ಆಗಿರ್ಬೋದು, JP ನಡ್ಡಾ ಆಗಿರ್ಬೋದು, ಈಗ ಅನೇಕ ದೊಡ್ಡ ದೊಡ್ಡ ಮುಖಂಡರ ಜೊತೆ RS ಮುಖಂಡರ ಜೊತೆ ನಾವು ಮಾತನಾಡ್ಲಿಕ್ಕೆ ಆಗಲ್ಲ. ಹಾಗೆ ನೀವೊಂದು ಪತ್ರವನ್ನು ಬರೀರಿ, ಆ ಪತ್ರದ ಮುಖೇನ ನಾವು ನಿಮ್ಮ ಪರವಾಗಿ ಮಾತನಾಡ್ಲಿಕ್ಕೆ ಆಗತ್ತೆ ಅನ್ನುವ ಸಲಹೆಯನ್ನು ಕೊಟ್ಟಿದ್ದಾರೆಯೇ ಹೊರತು ಯಾವುದೇ ಕಾರಣಕ್ಕೂ ಯತ್ನಾಳ್ ಅವರು ಇಲ್ಲಿಯ ತನಕ ಯಾವುದೇ ಪತ್ರವನ್ನು ಬರೆದಿಲ್ಲ. ಹಾಗೆ ಪತ್ರವನ್ನು ಬರೆಯುವ ಹಾಗಿದ್ರೆ ಯತ್ನಾಳ್ ಅವರು ಆಗಲೇ ಕೊಟ್ಟಂತ ನೋಟಿಸ್ಗೆ ಕ್ಷಣ ಮಾತ್ರದಲ್ಲಿ ಉತ್ತರವನ್ನು ಕೊಡ್ತಿದ್ರು. ಆದ್ರೆ ಹೈಕಮಾಂಡ್ ಕೊಟ್ಟ ನೋಟಿಸ್ ಕೂಡ ಅವರು ಉತ್ತರವನ್ನು ಕೊಡ್ಲಿಕ್ಕೆ ಹೋಗಿಲ್ಲ. ಜೊತೆಗೆ ಉಚ್ಚಾಟನೆ ಆದ ನಂತರವೂ ಕೂಡ ಬಸವ ಜಯಂತಿಯಂದು ಆಕ್ರೋಶಿತ ಭರಿತವಾಗಿ ತಾನು ಪಕ್ಷವನ್ನು ಕಟ್ತೇನೆ, BRP ಪಕ್ಷವನ್ನು ಕಟ್ತೇನೆ, ಜೊತೆಗೆ ಭಗವದ್ ಧ್ವಜದ ಚಿಹ್ನೆಯಲ್ಲಿ ನಾನು ಪಕ್ಷವನ್ನ ಗೆದ್ದು ತೋರಿಸ್ತೇನೆ ಎನ್ನುವ ದೃಷ್ಟಿಯಲ್ಲಿ ಮಾತನಾಡಿದ ಹೊರತು ಯಾವುದೇ ಕಾರಣಕ್ಕೂ ಕೂಡ ಅವರು ತಾನು BJPಗೆ ಬರ್ತೇನೆ ಎನ್ನುವ ಸುಳಿವು ಕೂಡ ಕೊಟ್ಟಿಲ್ಲ. ಅದರಿಂದ ಬಂದರೂ ಕೂಡ ಅವರಿಗೆ ಅಷ್ಟೇನು ದೊಡ್ಡ ಒಳ್ಳೇದಾಗತ್ತೆ ಎನ್ನುವ ಸೂಚನೆ ಕೂಡ ಅವರಿಗೂ ಸಿಕ್ಕಿಲ್ಲ ಮತ್ತು ಅನೇಕ ಅವರ ಕಾರ್ಯಕರ್ತರಿಗೂ ಸಿಗ್ತಾ ಇಲ್ಲ. ಇವೆಲ್ಲವನ್ನು ನೋಡ್ತಾ ಇದ್ರೆ ಮೊನ್ನೆ ಆದಂತ ಮೀಟಿಂಗ್ ಇದೆಯಲ್ಲ, ರಮೇಶ್ ಜಾರಕಿಹೊಳಿ ಅವರ ಬರ್ಡೇ ಅಲ್ಲಿ ಆದಂತ ಮೀಟಿಂಗ್ ನಲ್ಲಿ ಚರ್ಚೆ ಆದ ವಿಷಯ ಏನಂದ್ರೆ, ನಾವು ಏನಾದ್ರೂ ಯತ್ನಾಳ್ ಪರವಾಗಿ ಮಾತನಾಡಬೇಕು, ಯತ್ನಾಳ್ ಅವ್ರನ್ನ ಪಕ್ಷಕ್ಕೆ ಸೇರಿಸ್ಕೊಳ್ಬೇಕಂದ್ರೆ ಅವ್ರ ಮುಖಾಂತರ ಒಂದು ಪತ್ರ ಹೋಗ್ಬೇಕು, ಹೈಕಮಾಂಡ್ಗೆ ಮನವಿ ಪತ್ರ ಹೋಗ್ಬೇಕು. ನಾನು ಹೀಗೆ ಮಾಡ್ತೇನೆ, ನನ್ನ ಜೊತೆ ಇಷ್ಟೆಲ್ಲ ಕಾರ್ಯಕರ್ತರಿದ್ದಾರೆ, ನಾನು ಇಷ್ಟೆಲ್ಲ ಸಂಘಟನೆ ಮಾಡಿದ್ದೇನೆ, ನಾನು ಇಷ್ಟೆಲ್ಲ ಸರ್ವಿಸ್ ಮಾಡಿದ್ದೇನೆ, ಜೊತೆಗೆ ನಾನು ಪಕ್ಷಕ್ಕೆ ಬರಲಿಕ್ಕೆ ರೆಡಿಯಾಗಿದ್ದೇನೆ, ಜೊತೆಗೆ ನಾನು ಯಾವುದೇ ಕಾರಣಕ್ಕೂ ಪಕ್ಷದ ವಿರುದ್ಧವಾಗಿ ಹೇಳಿಕೆ ಕೊಡಲ್ಲ, ನಾನು ಪಕ್ಷವನ್ನು ಕಟ್ತೇನೆ ಎನ್ನುವ ಒಂದು ಪತ್ರ ಸಾಂಕೇತಿಕವಾಗಿ ಕೊಟ್ರೆ ನಾವು ಯತ್ನಾಳ್ ಅವರ ಪರವಾಗಿ ಮಾತನಾಡ್ಲಿಕ್ಕೆ ಆಗತ್ತೆ ಎನ್ನುವ ಒಂದು ಸಂದೇಶ ಇದೆಯಲ್ಲ, ಅದು ಈಗ ಎಲ್ಲ ಮಾಧ್ಯಮಗಳಿಗೂ ಸೋರಿಕೆಯಾಗಿ ಇದೀಗ ಅದೇ ಪತ್ರ, ಅದೇ ವಿಷಯ ಯತ್ನಾಳ್ ಅವರೇ ಬರೆದಿದ್ದಾರೆ, ಯತ್ನಾಳ್ ಅವರು BJP ಬರ್ಲಿಕ್ಕೆ ರೆಡಿ ಇದ್ದಾರೆ ಎನ್ನುವ ಒಂದು ಊಹಾಪೋಹದ ಸಂಗತಿಗೆ ಕಾರಣವಾಗಿದೆ. ಇಲ್ಲಿ ಸಿಕ್ಕಂತ ಮಾಹಿತಿ ಪ್ರಕಾರ ಯತ್ನಾಳ್ ಅವರು ಯಾವುದೇ ಕಾರಣಕ್ಕೂ ಒಂದೇ ಒಂದು ಪತ್ರವನ್ನು ಬರೆದಿಲ್ಲ. ಆದ್ರೆ ರೆಬಲ್ಗಳು ಕೂಡ ಯತ್ನಾಳ್ ಅವರನ್ನ ಮನವೊಲಿಸುವ ನಿಟ್ಟಿನಲ್ಲಿ, ಯತ್ನಾಳ್ ಅವ್ರನ್ನ ಪಕ್ಷಕ್ಕೆ ಕರೆತರುವ ನಿಟ್ಟಿನಲ್ಲಿ ಅವರು ಹಾಕಿಕೊಂಡ ಒಂದು ಪ್ಲಾನ್ ಇದೆಯಲ್ಲ, ಅದೀಗ ಯತ್ನಾಳ್ ಅವರ ಬುಡಕ್ಕೆ ಬಂದು ಯತ್ನಾಳ್ ಅವರೇ ಬರೆದಿದ್ದಾರೆ ಎನ್ನುವ ಒಂದು ಊಹಾಪೋಹಕ್ಕೆ ಕಾರಣವಾಗಿದೆ. ಇವೆಲ್ಲವನ್ನು ನೋಡ್ತಾ ಇದ್ರೆ ಯತ್ನಾಳ್ ಅವರು BJP ಬರ್ತಾರ, ಯತ್ನಾಳ್ ಅವರು ಇದಕ್ಕೆ ಉತ್ತರ ಕೊಡ್ತಾರ ಅಂದ್ರೆ ತಾನು ಕ್ಷಮಾಪಣೆ ಪತ್ರವನ್ನು ಬರೆದಿದ್ದೇನೆ ಎನ್ನುವ ಕೋಲಾಹಲಕ್ಕೆ, ಎನ್ನುವ ಗೊಂದಲಕ್ಕೆ ಸ್ವತಃ ಯತ್ನಾಳ್ ಅವರು ಬಂದು ಮಾಧ್ಯಮದ ಮುಂದೆ ಉತ್ತರ ಕೊಡ್ತಾರೆ ಎನ್ನುವುದನ್ನು ಕಾದು ನೋಡಬೇಕಾಗಿದೆ. ನಿನ್ನೆ ಆದಂತ ವಿಷಯ ನಿನ್ನೆ ಬೇರೆ ಬೇರೆ ಗೊಂದಲದಿಂದ ಅಂದ್ರೆ ಶಿವಾನಂದ ಪಾಟೀಲ್ ಅವರು ರಾಜೀನಾಮೆ, ಜೊತೆಗೆ ಮಂಗಳೂರಿನಲ್ಲಿ ಆದಂತ ಒಂದು ದೊಡ್ಡ ಗೊಂದಲ ಇದೆಯಲ್ಲ, ಅದಕ್ಕೆ ಯತ್ನಾಳ್ ಅವರು ತಮ್ಮ ಟೈಮನ್ನು ಮೀಸಲಿಟ್ಟಿದ್ರು. ಆದ್ರೆ ಇದೀಗ ಅವರು ಇವತ್ತು ಫ್ರೀ ಇದ್ದಾರೆ. ಇವತ್ತು ಯತ್ನಾಳ್ ಅವರು ಉತ್ತರ ಕೊಡುವಂತ ಸಾಧ್ಯತೆ ಇದೆ. ಏನಾದ್ರೂ ಯತ್ನಾಳ್ ಅವರು ತಾನು BJP ಬರ್ತೇನೆ, BJP ಹೈಕಮಾಂಡ್ ಪತ್ರವನ್ನು ಬರೆದಿದ್ದೇನೆ ಎನ್ನುವ ಕ್ವಶನ್ ಅನ್ನು ಮಾಧ್ಯಮ ಮಿತ್ರರು ಕೇಳಿದ್ರೆ ಅದಕ್ಕೆ ಯಾವ ತರಹದ ಉತ್ತರವನ್ನು ಕೊಡ್ತಾರೆ ಎನ್ನುವುದನ್ನ ಕಾದು ನೋಡಬೇಕಾಗಿದೆ. ಒಂದಂತೂ ಸ್ಪಷ್ಟ, ಯತ್ನಾಳ್ ಅವರು BJP ಬರೋದು ಅಷ್ಟಕ್ಕಷ್ಟೇ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಆದ್ರೆ ರೆಬಲ್ಗಳು ಯತ್ನಾಳನ್ನ ಕರೆತರಲಿಕ್ಕೆ ಸರ್ವ ರೀತಿಯ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಯತ್ನಾಳ್ ಅವರು BJP ಬಂದ್ರೆ ರೆಬಲ್ ಟೀಮ್ ಸ್ಟ್ರಾಂಗ್ ಆಗುತ್ತೆ ಅನ್ನುವ ಒಂದು ಮುನ್ಸೂಚನೆ, ಒಂದು ಆಶಾಭಾವನೆ ರೆಬಲ್ ಟೀಮ್ಗಿದೆ. ಆದರೆ ಯಾವುದೇ ಕಾರಣಕ್ಕೂ ಕೂಡ ಯತ್ನಾಳ್ ಅವರು BJP ಬರಲ್ಲ ಅನ್ನೋದು ಕೂಡ ಇದೀಗ ಸಿಕ್ಕಂತ ಸ್ಪಷ್ಟವಾದ ಮಾಹಿತಿಯಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.